ಶೂರರೊಡನೆ ಸಮರಕ್ಕೆ ಹೋದ ಮಣಿಗಾಸುರನು ದಿನ 4ನೆಯ ಪ್ರಹರವು ಮುಗಿಯುತ್ತಾ ಬಂದರು ಸಮರ ಭೂಮಿಯಿಂದ ಒಬ್ಬರಾದರೂ ಹಿಂದಿರುಗಲಿಲ್ಲ. ಏಕಿರಬಹುದು? ಸಮರದಲ್ಲಿ ನಮ್ಮವರಿಗೆ ಜಯವು ಅಥವಾ ಸೂರರಿಗೆ ಜಯವು ಯಾವುದು ತಿಳಿಯದಂತಾಗಿದೆ. ಮಣಿಗಾಸುರ ರಣರಂಗದಲ್ಲೇನಾದರೂ ಶತ್ರುಗಳಿಂದ ಪೆಟ್ಟು ತಿಂದು ಗಾಯಗೊಂಡು ಬಿದ್ದಿರಬಹುದೇ ಅಥವಾ ಶತ್ರುಗಳಿಗೇನಾದರೂ ಸೆರೆ ಸಿಕ್ಕಿರಬಹುದೇ? ಹಾಗೇನು ಆಗಿರಲಾರದು. ನನ್ನ ತಮ್ಮನ ಪರಾಕ್ರಮಶಾಲಿ. ಶತ್ರುಗಳನ್ನು ಸೆಡೆಬಡೆದು ಕೈ ಸೆರೆ ಹಿಡಿದುಕೊಂಡು ಬರುವುದರಲ್ಲಿ ಸ್ವಲ್ಪ ವಿಳಂಬವಾಗಿರಬೇಕು. ಅದಕ್ಕೇಕೆ ಚಿಂತೆ? ಇಷ್ಟರಲ್ಲಿಯೇ ಜಯಶಾಲಿಯಾಗಿ ಬರಬಹುದು. ಮಹಾಪ್ರಭುಗಳಿಗೆ ಜಯವಾಗಲಿ, ಮಹಾಪ್ರಭುಗಳಿಗೆ ಜಯವಾಗಲಿ. ಮಾಧೂತ, ಸಮರ ಭೂಮಿಯಿಂದ ಬಂದೆಯ. ಯುವರಾಜ ಮಣಿಗಾಸುರನು ಶತ್ರುಗಳನ್ನೆಲ್ಲ ಸೆದೆ ಪಡೆದಿರುವನೇ ಅಥವಾ ಶತ್ರುಗಳಿಗೇನಾದರೂ ಸೆರೆ ಸಿಕ್ಕಿರುವನೇ? ಇಲ್ಲವೇ ರಣರಂಗದಲ್ಲೇನಾದರೂ ಪೆಟ್ಟು ತಿಂದು ಗಾಯಗೊಂಡು ಬಿದ್ದಿರುವನೇ? ಹೇಳು, ಜಾಗ್ರತೆಯಾಗಿ ಹೇಳು ನನ್ನ ಸಹೋದರನ ಸಮಾಚಾರವೇನೆಂಬುದನ್ನು. ಮಹಾಪ್ರಭು, ಈ ದಿನ ಯುದ್ಧ ಸಂಗತಿಯನ್ನು ಎಷ್ಟು ಹೇಳಿದರೂ ಸಾಲದು. ಮಣಿಗಾಸುರ ಯುವರಾಜರು ಅದ್ಭುತ ಸಾಹಸದಿಂದ ಹೋರಾಡಿ ಅನೇಕ ಸೂರರನ್ನೆಲ್ಲ ಸಂಹರಿಸಿ ಶತ್ರುಗಳು ದಿಕ್ಕಾಪಾಲಾಗಿ ಓಡಿ ಹೋಗುವಂತೆ ಭೀಕರ ಕದನ ಎಸಗಿದರು ಪ್ರಭು. ನೀನು ಅಂತಹ ಪರಾಕ್ರಮಶಾಲಿ ಎಂಬುದನ್ನು ಅರಿತೆ ನಿನ್ನೊಬ್ಬನನ್ನ ಸಮರಕ್ಕೆ ಕಳಿಸಿದ್ದು ಸಾರ್ಥಕವಾಯಿತು. ಮುಂದೇನಾಯಿತು ಹೇಳು. ಮಹಾಪ್ರಭು, ಯಾವನ ಗೊರವಯ್ಯನಂತೆ ಎಲ್ಲಿಂದಲೋ ಓಡಿ ಬಂದು ಯುವರಾಜನಿಗೆ ಎದುರಾದರು. ಯುವರಾಜರು ಅವರನ್ನು ನೋಡಿ ಗೊರವಯ್ಯ ಶುದ್ಧ ಸನ್ಯಾಸಿ ಜೋಗಿ ಎಂಬುದಾಗಿ ಹೀನ ಮಾತುಗಳನ್ನು ಆಡುತ್ತಾ ಗೊರವಯ್ಯನೊಡನೆ ಕಾಡ ಯುದ್ಧ ಮಾಡಿ ಗೊರವಯ್ಯನ ತ್ರಿಶೂಲಕ್ಕೆ ಆಹುತಿಯಾದರು ಎಂಬುದನ್ನು ಯಾವ ಮುಖದಿಂದ ಹೇಳಲಿ ಪ್ರಭು? ಯುವರಾಜರ ಪ್ರಾಣ ಬಿಡುವಾಗ ಗೊರವಯ್ಯನು ನೋಡಿ ವಂದಿಸಿ, ಪರಮೇಶ್ವರ, ನಿನ್ನನ್ನು ಹೀನ ಮಾತುಗಳನ್ನಾಡಿ ನನ್ನ ಅಪರಾಧಗಳನ್ನು ಮನ್ನಿಸು ಮಹಾದೇವ ಎನ್ನುತ್ತಾ ಪ್ರಾಣ ಬಿಟ್ಟರು ಪ್ರಭು. ಮಣಿಗಾಸುರ ಯುವರಾಜರು ನಮ್ಮನ್ನು ಕೈ ಬಿಟ್ಟು ಹೋದರು ಪ್ರಭು, ಕೈ ಬಿಟ್ಟು. ನನ್ನ ಹೃದಯದಂತಿದ್ದ ಮಹಾಪರಾಕ್ರಮಿಯಾದ ಯುವರಾಜ ಮಣಿಗಾಸುರನು ಶತ್ರುಗಳ ಖಡ್ಗಕ್ಕೆ ಆಹುತಿಯಾದನೇ ಸಹೋದರ. ನನ್ನೊಬ್ಬನೇ ಬಿಟ್ಟು ಹೋದೆಯ? ಇನ್ನೆಲ್ಲಿ ನೋಡಲಿ ನಿನ್ನ ರಾಣಿವಾಸದವರಿಗೆ, ನಿನ್ನ ಅತ್ತಿಗೆಗೆ ಏನೆಂದು ತಿಳಿಸಲು ನಿನ್ನ ಮರಣ ವಾರ್ತೆಯನ್ನು ಯಾವ ಮುಖದಿಂದ ಅರಮನೆಯಲ್ಲಿ ತಿಳಿಸಲು ತಮ್ಮ? ಸಹೋದರ, ರಣರಂಗದಿ ಮರೆಯ ಜಯ. ಅಯ್ಯೋ ಅಯ್ಯೋ ಅಯ್ಯೋ. ಹಲೋ, ಕಡುಗಲ್ಲಿ ಸೋದರ ಅಗಲಿದೆ ದೂರ, ಕಡುಗಲಿ ಸೋದರ ದೂರ, ರಣದಲ್ಲಿ ನೀನು ಮಡಿದೆಯ ಶೂರ.
ರಣದಲ್ಲಿ ನೀನು ಮಡಿದೆಯ ಶೂರ ಅಯ್ಯೋ ದುರ್ವಿಧಿಯೇ ನಾಮ್ ಸಹಿಪೇ ಸಹೋದರ ಏನು ಗೌರವ ಅಂದರೆ ಕ್ಷುದ್ರ ಸನ್ಯಾಸಿ ಸಾಮಾನ್ಯ ಭಿಕ್ಷುಕನಲ್ಲಿ ತ್ರಿಶೂಲದಲ್ಲಿ ಇದು ಇದು ಆಶ್ಚರ್ಯ ಸಂಗತಿ. ನನ್ನ ತಮ್ಮನು ಪ್ರಾಣ ಬಿಡುವಾಗ ಗೊರವಯ್ಯನನ್ನು ನೋಡಿ ಪರಮೇಶ್ವರ ನನ್ನ ಅಪರಾಧವನ್ನು ಮನ್ನಿಸು ಎಂದು ಕೈ ಮುಗಿದನೆ. ಅಂದ ಮೇಲೆ ನನ್ನ ತಮ್ಮನನ್ನು ಸಂಹರಿಸಿದವನು ಆ ಪರಮೇಶ್ವರನೇ ಸರಿ. ಮಾರುವೇಷದಿಂದ ಬಂದು ನನ್ನ ತಮ್ಮನನ್ನು ಸಂಹರಿಸಿ ಪ್ರಾಣ ಬಿಡುವಾಗ ದರ್ಶನವನ್ನು ಕೊಟ್ಟಿರುವನೇ. ಸಹೋದರ, ನೀನು ಧನ್ಯನಾದೆ. ಆಯಿತು, ಎಲ್ಲರೂ ಕಾಲನಯನದ ಅತಿಥಿಗಳೇ. ಅಂದ ಮೇಲೆ ಎಷ್ಟು ಪ್ರಲಾಪಿಸಿದರೇನು? ನನ್ನ ತಮ್ಮನು ಹಿಂದಿರುಗಿ ಬರುವನೇ? ಇಲ್ಲ ಇಲ್ಲ ಇಲ್ಲ, ಅವನಿನ್ನೆಂದೂ ಬರಲಾರ. ಇರಲಿ ದೂತ, ಇದರ ಸೇಡನ್ನು ನಾನು ತೀರಿಸಿಕೊಳ್ಳದೆ ಬಿಡುವುದಿಲ್ಲ. ನೀನು ಈಗಲೇ ಹೋಗಿ ನಮ್ಮ ಸೈನ್ಯಕ್ಕೆಲ್ಲ ಸಮರ ಭೂಮಿಗೆ ಬರುವಂತೆ ತಿಳಿಸು. ನಾನು ಹೋಗಿ ಕೋಟೆಯ ಮಹಾದ್ವಾರಗಳಿಗೆ ಬಲವಾದ ಸರಪಳಿಗಳಿಂದ ಭದ್ರಪಡಿಸಿ ಕೋಟೆಯಕ್ಕೆ ಯಾರಿಗೂ ಹೋಗಲು ಅವಕಾಶವಿಲ್ಲದಂತೆ ಏರ್ಪಡಿಸಿ ಸಮರ ಭೂಮಿಗೆ ಬರುತ್ತೇನೆ. ನೀನು ಜಾಗ್ರತೆಯಾಗಿ ಹೋಗಿ ಸೇನೆಯನ್ನು ಓಡಿಸಿಕೊಂಡು ರಣಭೂಮಿಗೆ ಬಾ. ಹೊರಡು. ಎಲ್ಲ ನಿರ್ಜನರೇ, ತ್ರಿಮೂರ್ತಿಗಳೇ, ಎಲ್ಲರೂ ಸೇರಿ ನನ್ನ ತಮ್ಮನನ್ನು ರಣಕಾಳಿಗೆ ಬಲಿ ಕೊಟ್ಟಿರುವುದು. ಇದೋ ನೋಡಿ, ನಾಳಿನ ಸಮರದಲ್ಲಿ ನಿಮ್ಮನ್ನೆಲ್ಲ ಸೇನೆಯೆಳೆದು ಸೆರೆಯಲ್ಲಿ ಹಾಕಿ ನನ್ನ ತಮ್ಮನನ್ನು ಕೊಂದ ಸೇಡನ್ನು ನಾನು ತೀರಿಸಿಕೊಳ್ಳದೆ ಬಿಡುವುದಿಲ್ಲ. ಎಚ್ಚರದಿಂದಿರಿ, ಈ ಮಲ್ಲಾಸುರನು ನಿಮ್ಮನ್ನೆಲ್ಲ ನಾಶಪಡಿಸುವನು. ಇದೇ ಎನ್ನ ಶಪಥ. ಕೈಗಳ ಕಡುಬುತ್ತಾನ ದರೆಯೊಳಗೆ ದರೆಯೊಳಗೆ ಕೈಗಳ ಕಡುಬುತ್ತಾನ ನಾರಾಯಣ, ಮಣಿಗಾಸುರನ ಮರಣ ವಾರ್ತೆಯನ್ನು ಕೇಳಿ ಅವನ ಅಣ್ಣನಾದ ಮಲ್ಲಾಸುರನು ಅತ್ಯಂತ ಕ್ರೋಧ ಅಸಂತೃಪ್ತನಾಗಿ ಯುದ್ಧಕ್ಕೆ ಅವನೇ ಬರುವನೆಂದು ತಿಳಿದು ಬಂದಿದೆ. ನಾರಾಯಣ, ಈ ದಿನವು ಯುದ್ಧದ ಕೊನೆಯ ದಿನವಾಗಿರುವುದರಿಂದ ಅತ್ಯಂತ ಭಯಂಕರವಾಗಿಯೇ ನಡೆಯುವುದು. ಶ್ರೀಹರಿ, ಆ ದಾನವರು ಕೋಟೆಯೊಳಕ್ಕೆ ಯಾರು ನುಗ್ಗದಂತೆ ಬಲವಾದ ಸರಪಳಿಗಳಿಂದ ಹೆಬ್ಬಾಗಿಲುಗಳನ್ನು ಬಂಧಿಸಿ ಕಾವಲುಗಳನ್ನು ಇರಿಸಿರುವರಂತೆ. ಆದ್ದರಿಂದ ನಾರಾಯಣ, ನೀನು ಸಮರವು ಪ್ರಾರಂಭವಾದೊಡನೆ ಮಣಿಗಾಸುರನನ್ನು ಎದುರಿಸು. ನೀನು ಮಲ್ಲಾಸುರನನ್ನು ಎದುರಿಸು. ನಾನು ಕೋಟೆಯೊಳಗೆ ಬಂಧಿಸಿರುವ ಸುರಾಂಗನೆಯರನ್ನೆಲ್ಲ ಬಿಡುಗಡೆ ಮಾಡಿ ಅವರ ಹೆಬ್ಬಾಗಿಲುಗಳಿಂದ ಭದ್ರಪಡಿಸಿರುವ ಸರಪಳಿಗಳಿಂದ ಹೊರತೆಗೆದು ಸುರಾಂಗನೆಯರನ್ನೆಲ್ಲ ಅವರವರ ಸ್ಥಾನಗಳಿಗೆ ಕಳುಹಿಸಿ ಅವರನ್ನು ಬ್ರಹ್ಮನ ವಶಕ್ಕೆ ಕೊಟ್ಟು ಅವನಿಗೂ ಸಹ ಬೇಗ ಬರುವಂತೆ ತಿಳಿಸುವೆನು. ಮತ್ತೆ ಕೂಡಲೇ ನಿನ್ನ ಸಹಾಯಕ್ಕೆ ಬರುವೆನು. ನಾರಾಯಣ, ನೀನು ಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ಸೋತವಂತ ನಟಿಸಿ ಓಡಿ ಹೋಗು. ಆ ನಂತರ
ನಾನು ಆ ಮಲ್ಲಾಸುರನಿಗೆ ಗೊರವಯ್ಯನಾಗಿ ಕಾಣಿಸಿಕೊಂಡು ಅವನನ್ನು ಶಕ್ತಿ ಸ್ವರೂಪಿಣಿಯಾದ ಪರಮೇಶ್ವರಿಯ ತ್ರಿಶೂಲಕ್ಕೆ ಆಹುತಿಯಾಗುವಂತೆ ಸಗುವೆನು. ತಿಳಿಯಿತೆ ನಾರಾಯಣ? ನಾನು ನಿರೂಪಿಸಿದ ಕಾರ್ಯವನ್ನು ತ್ವರಿತವಾಗಿ ನೆರವೇರಿಸಿಕೊಂಡು ಸಮರಭೂಮಿಗೆ ಜಾಗೃತಿಯಾಗಿ ಬರಬೇಕು. ಸರಿ, ನಡಿ ಹೋಗೋಣ. ಪ್ರಿಯೆ ಪ್ರಿಯೆ ಪ್ರಿಯೆ, ಮಧುಮಾಲತಿ, ನೀನು ಮಾಡುತ್ತಿರುವುದೇನು? ಸ್ವಾಮಿ, ನಿಮ್ಮ ಶ್ರೇಯೋಭಿವೃದ್ಧಿಗಾಗಿ ಜಗನ್ಮಾತೆಯಾದ ದುರ್ಗಾಂಬಿಕೆಯಲ್ಲಿ ಪೂಜಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಪ್ರಿಯೆ, ನನ್ನ ಶ್ರೇಯಾಭಿವೃದ್ಧಿಯು ನನ್ನ ಭುಜಬಲ ಪರಾಕ್ರಮವನ್ನು ಅವಲಂಬಿಸಿರುವುದೇ ಹೊರತು ನಿನ್ನ ದುರ್ಗಾದೇವಿಯ ಪೂಜೆಯಿಂದಲ್ಲ, ನಿನ್ನ ಪ್ರಾರ್ಥನೆಯಿಂದಲ್ಲ. ದುರ್ಗಾದೇವಿ ಅಂತ ದುರ್ಗಾದೇವಿ ಅವಳಾರು ದೇವಿ ಎನ್ನುವಳು ಆ ಸ್ಮಶಾನವಾಸಿ ಬೂದಿ ಬಳಕ ಈಶ್ವರನ ಪತ್ನಿ ಪಾರ್ವತಿ ಎನ್ನುವಳು ತಾನೆ. ನೀನು ಹೇಳುತ್ತಿರುವುದು ಮೂರ್ಖರೇ. ಇನ್ನೊಂದು ಸಾರಿ ಉಚ್ಚರಿಸಬೇಡ ಆ ಪಾರ್ವತಿ ಹೆಸರನ್ನು ನನ್ನ ಮುಂದೆ. ಪ್ರಾಣೇಶ್ವರ, ಜಗಜ್ಜನನಿಯಾದ ಪಾರ್ವತಿ ದೇವಿಯನ್ನು ನಿಂದಿಸಬೇಡಿ ಸ್ವಾಮಿ. ಇದು ನಿಮ್ಮ ಚರಣಗಳನ್ನು ಮುಟ್ಟಿ ಬೇಡಿಕೊಳ್ಳುತ್ತೇನೆ. ಓಹೋ, ಜಗಜ್ಜನನಿ. ಪ್ರಿಯೆ, ನೀನು ಹೇಳಿದಂತೆ ಪಾರ್ವತ ದೇವಿಯು ಜಗಜ್ಜನನಿ ಆಗಿರುವುದು ನಿಜವಾಗಿದ್ದರೆ ನನ್ನ ತಮ್ಮನು ಹಾಗೆ ನಿನ್ನ ಮೈದುನನಾದ ಮಣಿಗಾಸುರನನ್ನು ಏಕೆ ಉಳಿಸಿಕೊಳ್ಳಲಿಲ್ಲ? ಹೇಳು ಮೂರ್ಖ ಹೆಂಗಸೆ. ಕಲ್ಲು ಮಣ್ಣಿನಿಂದ ಮಾಡಿದ ಬೊಂಬೆಯನ್ನು ಜಗಜ್ಜನನಿ ಎಂದು ಪೊಗಳಬೇರೋ. ಸಕಾರ ಮೂರ್ತಿಯಾಗಿ ನಿನ್ನೆದುರಿನಲ್ಲಿ ಇರುವಾಗ ನಿರಾಕಾರಿಯಾಗಿ ಅಗೋಚರವಾಗಿರುವ ಪಾರ್ವತಿ ಈ ಗೊಂಬೆಯಲ್ಲಿರೋಳೆ. ಹಾಗಾದರೆ ತಲೆ ಈ ಬೊಂಬೆಯನ್ನು ತೆಗೆದು ಬಿಸಾಡುವೆನು. ನಿನ್ನ ಪಾರ್ವತಿ ಇದರಲ್ಲಿರುವಳೆನು ನೋಡುವೆನು. ಇದೇನು ಮಾಡ್ತಿರುವಿರಿ ಸ್ವಾಮಿ? ಎಂತ ಅಪರಾಧವನ್ನು ಮಾಡಿದ್ರಿ ಸ್ವಾಮಿ? ಇದರಿಂದ ಮುಂದೆ ಏನು ಪರಿಣಾಮವಾಗುವುದು ಏನು? ನರಕಾಳಿ ಸ್ವಾಮಿ, ನರಕಾಳಿ. ಪ್ರಿಯೆ ಮಧುಮಾಲತಿ, ಆ ಬೊಂಬೆಯನ್ನು ಬಿಸಾಟಿದ ಮಾತ್ರ ಕೇಳುವೆ ಏಕೆ? ಬಾ, ನಿನ್ನ ಪತಿಯಾದ ನಾನು ಈ ದಿನ ಸಮರಕ್ಕೆ ಹೊರಡುವೆನು. ಸಮರದಲ್ಲಿ ಸುರರನ್ನೆಲ್ಲ ಸೋಲಿಸಿ ತ್ರಿಮೂರ್ತಿಗಳನ್ನು ಸೆದೆಬೆಡೆದು ನೀನು ಪೂಜಿಸುತ್ತಿರುವ ಆ ನಿರಾಕಾರಿಯಾಗಿರುವ ಪಾರ್ವತಿಯನ್ನು ಎಳೆದುಕೊಂಡು ಬಂದು ನಿನ್ನ ಪಾದದಡಿಯಲ್ಲಿ ಕೆಡವಿ ಚೆಲ್ಲುವೆನು. ನಾನು ಸಮರಕ್ಕೆ ಹೋಗಲು ವಿಜಯಾರತಿಯನ್ನು ಎತ್ತಿ ನಿರೂಪವನ್ನು ಕೊಟ್ಟು ಸಂತೋಷದಿಂದ ನನ್ನನ್ನು ಸಮರಕ್ಕೆ ಕಳುಹಿಸು. ಆಗಲಿ ಸ್ವಾಮಿ. ಪ್ರಿಯತಮ
ಯಾರಿಗೆ ಹೇಳಲಿ ಏನನು ಮಾಡಲಿ ಪ್ರಿಯತಮ ಆ, ಪ್ರಿಯತಮ ಆ, ಪ್ರಿಯತಮ. ಸೋತ ಪ್ರಭು ನನ್ನೊಡನೆ ಯುದ್ಧ ಮಾಡುತ್ತಾ ಮಾಡುತ್ತಾ ಬಿಟ್ಟು ಓಡಿ ಹೋದವನು ಯಾರು? ಅವನೇನು ಸೋತು ಹೋದನೋ ಅಥವಾ ವಂಚನೆಯೋ? ನೋಡಿದರೆ ವೀರನಂತೆ ಕಾಣುವನು, ಅಂದ ಮೇಲೆ ಅವನಾರಿರಬಹುದು ಸೂತ. ಮಹಾಪ್ರಭು ಅವನು ಯುದ್ಧ ಮಾಡಿದ ರೀತಿಯನ್ನು ನೋಡಿದರೆ ವೀರನೆಂದೇ ತೋರುವುದು. ಅವನು ಚೆನ್ನಾಗಿ ದೃಷ್ಟಿ ಇಟ್ಟು ನೋಡಿದರೆ ವೇಷ ಧರಿಸಿಕೊಂಡು ಬಂದಿರುವ ಶ್ರೀಹರಿಯೇ ಎಂದು ಭಾಸವಾಗುವುದು. ಪ್ರಭು ಅವನು ಕೋಟೆ ಒಳಕ್ಕೆ ಹೋಗಲು ಹವಣಿಸುತ್ತಿರುವಂತೆ ಕಾಣುವನು. ಸೂತ, ಕೋಟೆ ಒಳಕ್ಕೆ ಹೋಗಲು ಅವಕಾಶವಿಲ್ಲದಂತೆ ಹೆಬ್ಬಾಗಿಲುಗಳಿಗೆ ಬಲವಾದ ಸರಪಳಿಗಳಿಂದ ಭದ್ರಪಡಿಸಿರುವುದು ನಿನಗೆ ತಿಳಿದಿಲ್ಲವೇ? ಅಂದ ಮೇಲೆ ಅದರ ಯೋಚನೆ ನಮಗೆ ಬೇಡ. ನಡೆ, ಕೋಟೆ ಹೆಬ್ಬಾಗಿಲಿನ ಅನತಿ ದೂರದಲ್ಲಿರುವ ಆ ಬಯಲಿನಲ್ಲಿಯೇ ಸುರರನ್ನು ಎದುರಿಸೋಣ. ಅದು ಶತ್ರುಗಳು ಸಾರಿ ಬರುವಂತಿದೆ. ಸೂತ, ನೀನು ಜಾಗ್ರತೆಯಾಗಿ ನಮ್ಮವರಿಗೆ ಹೇಳು, ಯುದ್ಧವು ಪ್ರಾರಂಭವಾಗುವುದು, ಬೇಗನೆ ಸಹಾಯಕ್ಕೆ ಬರುವಂತೆ ತಿಳಿಸು. ತಡ ಮಾಡಬೇಡ, ಅದು ಶತ್ರುಗಳ ಸಮೀಪಕ್ಕೆ ಬಂದಂತಾಯಿತು. ನೀನನ್ನು ಜಾಗ್ರತೆ ಹೊರಡು. ಫಲ ಪಳಿದೆ ಸಂಗರದು ಸಿಂಹನಿದೆ, ಫಲ ಪಳಿದೆ ಸಂಗರದು ಸಿಂಹನಿದೆ. ಓಂ ಕರಿಪೆ ಜೈ ಕರಿಪೆ ಫಲ, ಫಲ ಪಳಿದೆ ಸಂಗರದು ಸಿಂಹನಿದೆ. ಬಲಿಯಂತ ಕೊಂಡವನು ಸೇರೆ
ಏಳುಕೋಟ್ 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 ಗೋ ಚಾಂಗ್ಮಲೋ ಚಾಂಗ್ಮಲೋ ಏಳುಕೋಟ್ 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 ಗೋ ಚಾಂಗ್ಮಲೋ ಚಾಂಗ್ಮಲೋ ಏಳುಕೋಟ್ 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 ಗೋ ಚಾಂಗ್ಮಲೋ ಚಾಂಗ್ಮಲೋ ಬಿಗಿವೇಂ ಪಾಶದಿ ನಿನ್ನಯ ಬಿಗಿವೇಂ ಪಾಶದಿ ನಿನ್ನಯ ಸಿಗಿವೇಂ ಕುಕ್ಷಿಯನ ಗಾತ್ರದಿ ಮಿಗಿಸಿಗಿವೆ ತರಿವೇಂ ಕರುಳಗಳ ಮೋದದಿ ತರಿವೇಂ ಕರುಳಗಳ ಮೋದದಿ ಸಿಗಿವೇಂ ಮೂರ್ಖನೆ ನಿನ್ನಯ ಶಿರವಾ ಎಕ್ಕಡಿಸಿ ನುಡಿಯದರು ನಿನ್ನ ಗರ್ವದೆ ಧಿಕ್ಕರಿಸುವ ನಿನ್ನ ಸೊಕ್ಕ ನೀಗಲೇ ಮುರಿವೆ ಮೂಡ ಧಿಕ್ಕರಿಸುವಂತೆ ನಿನ್ನ ಕಕ್ಕೆಸೆ ಧಿಕ್ಕರಿಸುವಂತೆ ನಿನ್ನ ಕಕ್ಕೆಸೆ ಲೆಕ್ಕ ಸಕಲ ತೋರೆ ನಿನ್ನ ಕಕ್ಕಿಪೆನೀಗ ಎಲವಾ ಮೂರ್ಖದಾನವ ಮಣಿದುರ್ಗದ ಮಲ್ಲಾಸುರನೆಂಬವನು ನೀನೇನೋ ಮಹಾಶೂರ ಎಲವಾ ಮೂರ್ಖದಾನವ ಸುರರನ್ನು ಸೆದೆಬಡಿಯುವೆ ತ್ರಿಮೂರ್ತಿಗಳನ್ನು ಸೆದೆಬಡೆದು ಕೈಸರೆ ಮಾಡಿಕೊಳ್ಳುವೆ ಹಾಗೆ ಹೀಗೆ ಅಂತ ಏನೇನೋ ಚಂಬವನ್ನು ಕೊಚ್ಚಿಕೊಳ್ಳುತ್ತಿರುವೆ ಆ ಮೂಡ ಮೋದಿ ಗೌರವ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡುವುದನ್ನು ಬಿಟ್ಟು ಸಮರವನ್ನು ಬಯಸಿ ಬಂದಿರುವೆಯಾ ವೀರಾದಿ ವೀರರೊಡನೆ ಹೋರಾಡಿ ಸಾಯಬೇಡ ಇಂದ್ರಿಗೆ ಹೋಗಿ ನಿನ್ನ ಜೀವವನ್ನಾದರೂ ಉಳಿಸಿಕೋ ಹೋಗು ಬಪ್ಪರ ದರಿಗರ ಕಸ ನೀನು ಬರೀ ಮಾತಿನ ಭಗದವನೇ ದೇವನೆಂದು ಅರಿತಂತಾಯಿತು ಮೂಡ ನೀನು ವೀರನೇ ಆಗಿದ್ದರೆ ಸಾಹಸಿ ಆಗಿದ್ದರೆ ಯಾಕೆ ಈ ಸರಪಳಿಗಳಿಂದ ನಿನ್ನ ಕೋಟೆಯನ್ನು ಭದ್ರಪಡಿಸಿಕೊಳ್ಳಬೇಕಾಗಿತ್ತು ಸ್ವತಃ ನಿನ್ನ ಪುರವನ್ನು ರಕ್ಷಿಸಿಕೊಳ್ಳಲಾಗದ ಅಲ್ಲದ ನೋಡುತ್ತಿರೋ ನಿನ್ನ ಎದುರಿನಲ್ಲಿಯೇ ಈ ಸರಪಳಿಯನ್ನು ತುಂಡು ತುಂಡಾಗಿ ಚೆಲ್ಲುವನು ಮೂಡ ಮೂಡಿಗೌರವ ಈ ನಿನ್ನ ಡೊಳ್ಳು ಮಾತುಗಳನ್ನು ನಿನ್ನ ಜೊತೆಯಲ್ಲಿ ಬಂದಿರುವ ಈ ಗೊರವತಿಯ ಮುಂದೆ ಬೊಗಳುತ್ತಿರುವೆಯಾ ಸನ್ಯಾಸ ಸರಪಳಿಯನ್ನು ಅರಿಯುವ ಶಕ್ತಿ ನಿನ್ನಲ್ಲಿದೆಯೋ ಬಡ ಜೋಗಿ ಹಾಗಾದರೆ ನೋಡುತ್ತಿರು ನಿನ್ನ ಎದುರಿನಲ್ಲಿಯೇ ಈ ಸರಪಳಿಯನ್ನು ತುಂಡು ತುಂಡಾಗಿ ಚೆಲ್ಲುವನು ಮೂಡು ಇದೇನು ಇದೇನು ಯಾರಿಂದಲೂ ಅರಿಯಲಾಗದ ಸರಪಳಿಯನ್ನು ಈ ಗೊರವನು ತನ್ನ ಖಡ್ಗದಿಂದ ಒಂದೇ ಒಂದು ಹೊಡೆತಕ್ಕೆ ತುಂಡು ತುಂಡಾಗುವಂತೆ ಕಡಿದು ಹಾಕಿದನಲ್ಲ ಅಂದ ಮೇಲೆ ಇವನು ನಿಜವಾಗಿಯೂ ಗೊರವನಲ್ಲ ಗೊರವನ ವೇಷದಿಂದ ಬಂದಿರುವ ಪರಮೇಶ್ವರನೇ ಸರಿ ಬರಲಿ ಇನ್ನೂ ಒಳ್ಳೆಯದೇ ಆಯಿತು ಎಲ್ಲವೋ ಗೊರವ ನೀನು ಮಾರು ವೇಷದಿಂದ ಬಂದಿರುವೆ ಪರಮೇಶ್ವರನೇ ಹೊರತು ಗೊರವನಲ್ಲ ನಿನ್ನ ಜೊತೆಯಲ್ಲಿ ಬಂದಿರುವಳು ಪಾರ್ವತಿಯೇ ಹೊರತು ಗೊರವತಿ ಇನ್ನೂ ಒಳ್ಳೆಯದೇ ಆಯಿತು ಎಲ್ಲವೋ ಗೊರವ ಗೊರವ ರೂಪಿ ಪರಮೇಶ್ವರ ಈಗ ನನ್ನೊಡನೆ ಯುದ್ಧವನ್ನು ಮಾಡಿ ಜಯಿಸು
ನೋಡುವೆನು ನಿನ್ನ ಶಕ್ತಿ ಸಾಹಸಗಳನ್ನು. ಎಲ್ಲವೋ ಮೂರ್ಖತನವ. ಏ ಹಾಗಾದರೆ ಬಾ, ನಿನ್ನನ್ನು ಸಂಹರಿಸಿ ಈ ದಿನ ಶಾಕಿನಿ ಡಾಕಿನಿ ನರಿ ನಾಯಿಗಳಿಗೆ ಈ ದಿನ ರಕ್ತ ಮಾಂಸ ಮಜ್ಜಾತಿಗಳಿಂದ ಅಪ್ಪನೂಟ ಮಾಡಿದ ಹಿಂದಿರುಗುವುದಿಲ್ಲ. ಎದುರಾಗ ಮೂಡು. ಎಲ್ಲವೋ ಕೊರವರೂಪಿ ಪರಮೇಶ್ವರ, ಹಿಂದೆ ದ್ವಾಪರ ಯುಗದಲ್ಲಿ ಕಿರಾತಕನಾಗಿ ಬಂದು ಪಾಂಡವ ಪುತ್ರನಾದ ಅರ್ಜುನನೊಡನೆ ಕಾಡಾಕಾಡಿ ಯುದ್ಧವನ್ನು ಮಾಡಿ ಅರ್ಜುನನಿಗೆ ದರ್ಶನವನ್ನು ಕೊಟ್ಟು ಹೋದಂತೆ ಈ ದಿನ ಈ ಮಲ್ಲಾಸುರನೊಡನೆ ಸಮರವನ್ನೇ ಸಾಗಿದಂತೆ ಮಾಡಿ ದರ್ಶನವನ್ನು ಕೊಟ್ಟು ಹೋಗಬೇಕೆಂದು ಬಂದಿರಬಯ. ಎಲ್ಲವೋ ಮರ್ಕಟ ಶಂಕರ, ನಿನ್ನನ್ನು ಬಿಟ್ಟರೆ ತಾನು ನೀನು ಮರಳಿ ಕೈಲಾಸಕ್ಕೆ ಹೋಗುವುದು. ಈಗ ಬಾ, ನಿನ್ನ ನೀಗಲೇ ಸಂಹರಿಸಿ ನಿನ್ನ ಜೊತೆಯಲ್ಲಿ ಬಂದಿರುವ ಈ ನಿನ್ನ ಸುಂದರಿ ಎಳೆದುಕೊಂಡು ನನ್ನ ಅಂತಃಪುರದಲ್ಲಿ ಸೆರೆ ಹಾಕಿ ನನ್ನ ಪತ್ನಿ ಮಧುಮಾಲತಿಯ ಸೇವೆ ಮಾಡಲು ನೇಮಿಸುವುದು. ತಡೆ ಮಾಡಲು ಇವಳನ್ನು ಎಳೆದುಕೊಂಡು ಹೋಗಿ ಸೆರೆಯಲ್ಲಿ ಹಾಕಿ ಬಂದ ಮೇಲೆ ನಿನ್ನನ್ನು ನೋಡಿಕೊಳ್ಳುವುದು. ಇಲ್ಲವೋ ಸುಂದರಿ, ಈ ಬೂದಿ ಬಡಕ ಸನ್ಯಾಸಿಯಿಂದ ನಿನ್ನ ಯಾವ ಸುಖವಿದೆ? ಇವನು ತಿರುಕ ಭೂತ ಪೇತಗಳೇ ಇವನ ಬಂಧು ಬಳಗ. ಅಂದ ಮೇಲೆ ಇವನಿಂದ ಸುಖವೆನ್ನೆಲ್ಲಿಂದ ಬರಬೇಕು? ಬಾ, ನನ್ನನ್ನು ಸೇರಿ ಸುಖದಿಂದ ಬಾಳು. ಜೈ ಜೈ ದುರುಳ ಅರಟದಿರು, ಜೈ ಜೈ ದುರುಳ. ಜೈ ಜೈ ದುರುಳ ಅರಟದಿರು, ಜೈ ಜೈ ದುರುಳ. ಜೈ ಜೈ ಗುರುಳೆ, ಅರಟದಿರು, ಜೈ ಜೈ ಗುರುಳೆ. ಜೈ ಜೈ ಗುರುಳೆ, ಅರಟದಿರು, ಜೈ ಜೈ ಗುರುಳೆ. ಬರದಿ ಪೌರುಷ ಮೆರೆಯುವುದರಿಗಿಂತ, ಬರದಿ ಪೌರುಷ ಮೆರೆಯುವುದರಿಗಿಂತ, ಜೈ ಜೈ ದುರುಳ ಅರಟದಿರು, ಜೈ ಜೈ ದುರುಳ. ಬರದಿ ಪೌರುಷ ಮೆರೆಯುವುದರಚಿತ, ಬರದಿ ಪೌರುಷ ಮೆರೆಯುವುದರಚಿತ. ಜೈ ಜೈ ಗುರುಳೆ, ಅರಟದಿರು, ಜೈ ಜೈ ಗುರುಳೆ. ಜೈ ಜೈ ದುರುಳ ಅರಟದಿರು, ಜೈ ಜೈ ದುರುಳ. ಗುರುಳೆ, ಅರಟದಿರು, ಜೈ ಜೈ ಗುರುಳೆ. ಯಾರ ಸಮ್ಮುಖತೆ ಹೋದರುವ ದುರುಳ ಬರಿ ಬರಿ ವಿಧದಲ್ಲಿ ವಿರೋಧ ವಚನವ, ಬರಿ ಬರಿ ವಿಧದಲ್ಲಿ ವಿರೋಧ ವಚನವ. ಜೈ ಜೈ ದುರುಳ ಹೊರಟದಿರು, ಜೈ ಜೈ ದುರುಳ. ಅಟವು ಬೇಡ ಬಿಡು ದಿಕ್ಕು ಬಿದ್ದು ತಿಳಿನೆ, ಅಟವು ಬೇಡ ಬಿಡು ದಿಕ್ಕು ಬಿದ್ದು ತಿಳಿನೆ. ಮನುತರ ಬಲೆ ಪಡಲಿ ಬನು, ಮನುತರ ಬಲೆ ಪಡಲಿ ಬನು. ಜೈ ಜೈ ಗುರುಳೆ, ಅರಟದಿರು, ಜೈ ಜೈ ಗುರುಳೆ. ಜೈ ಜೈ ದುರುಳ ಹೊರಟದಿರು, ಜೈ ಜೈ ದುರುಳ. ಹೇ ಬಾ ದುರುಳ ದಾನವ, ಮಂಗಲಾತ್ಮಕ ಜಗನ್ಮಾತೆಯಾದ ನನ್ನನ್ನೇ ಕೈ ಹಿಡಿದು ಎಳೆಯಲು ಬರುವೆಯಾ? ನೋಡುತ್ತಿರು, ಈ ತ್ರಿಶೂಲದಿಂದ ನಿನ್ನನ್ನು ಈಗಲೇ ಹೊಡೆದುಕೊಳ್ಳುವರು. ಪಾರ್ವತಿ, ಸ್ವಲ್ಪ ತಾಳು. ಈಗಲೇ ಇವನನ್ನು ಕೊಲ್ಲಬೇಡ, ಇನ್ನೂ ಸಮಯವಿದೆ. ಈ ನಿನ್ನ ಉಗ್ರತನವನ್ನು ಪೂರ್ವ ದಿಕ್ಕಿನಲ್ಲಿ ಕಂಗೊಳಿಸುತ್ತಿರುವ ಸೂಜಿಗಲ್ಲಿಯ ಕೋಟೆಯಲ್ಲೇ ಬಳಿ ಬೀರಿ ಅಲ್ಲಿಯೇ ಗಂಗಮಾಳಮ್ಮನಾಗಿ ಬೆಳಗು. ಎಲ್ಲವೋ ಮೂರ್ಖದಾನವ, ನಮ್ಮನ್ನೇ ಅವಮಾನಗೊಳಿಸಿ ಅಪಮಾನಕ್ಕೆ ಯತ್ನಿಸಿರುತ್ತಿರುವೆಯಾ? ನೋಡು, ಈಗಲೇ ನಿನ್ನ ಸೊಕ್ಕನ್ನು ಮರೆಯುವನು ಮೌನ. ಮೋದಿ ಗೌರವ ಹೇಳು, ನಿನ್ನೆದುರಿನಲ್ಲಿ ಈ ನಿನ್ನ ಸೌಂದರ್ಯವನ್ನು ಎಳೆದುಕೊಂಡು ಬರು. ಎಲ್ಲವೋ ಮೂರ್ಖ ರಸ. ಎಲ್ಲವೋ ದುಷ್ಟ ರಾಕ್ಷಸ, ಗರ್ಜಿಸಿ ನೋಡನ್ನಾಟವ. ತಲೆ ಹೊಡೆದ ಬೆನಿಕ್ಷಣ, ತಲೆ ಹೊಡೆದ ಬೆನಿಕ್ಷಣ. ನಳಿನಾಂಬಿಕೆ ನಾನೆಂದೆನಿಸೆ ನೋಡೆನ್ನಾಟವ. ಮಲ್ಲಾಸುರನ ಶಕ್ತಿಯನ್ನು ಅರಿಯದೆ ತಕ್ಷಣದಿ ದುರಗಾಹುತಿ ಮರುಳೆ. ಶಿಕ್ಷಿಪೆ ನಿನ್ನ ನೀಶರದೆ, ಶಿಕ್ಷಿಪೆ ನಿನ್ನ ನೀಶರದೆ. ತಕ್ಷಣವೆಂದೆನಿಸಿ ಮೆರಳು ದುರತೋಳ್ ಮರುಳೇ. ಏ ಮೂರ್ಖದಾನವ, ಈ ದಿನ ರಾತ್ರಿ ನಿನ್ನ ಪತ್ನಿಯು ನನ್ನನ್ನು ಪ್ರಾರ್ಥಿಸಿ ಪೂಜಿಸುತ್ತಿರುವುದನ್ನು
ತಿರಸ್ಕರಿಸಿ ನನ್ನ ಪ್ರತಿಮೆಯನ್ನು ಕಿತ್ತೊಗೆದಾಗಲೇ ನಿನ್ನನ್ನು ಸಂಹರಿಸಬೇಕೆಂದಿದ್ದೆ. ಪರಮೇಶ್ವರ ತಡೆದಿದ್ದರಿಂದ ಸಹಿಸಿಕೊಳ್ಳಬೇಕಾಯಿತು. ಈ ಮುಂಚೆ ನೀನು ನನ್ನನ್ನು ಕೈ ಹಿಡಿದು ಎಳೆಯಲು ಮುಂದಾದೆ, ಆಗಲೂ ನಾನು ನಿನ್ನನ್ನು ಸಂಹರಿಸಲು ಮುಂದಾದೆ. ಆಗಲೂ ಪರಮೇಶ್ವರ ತಡೆದು ನಿಲ್ಲಿಸಿದನು. ಇಷ್ಟು ಹೊತ್ತು ಸಹಿಸಿದ್ದಾಯಿತು, ಇನ್ನ ಮೇಲೆ ನನಗೆ ಯಾರ ಅನುಮತಿಯೂ ಬೇಕಾಗಿಲ್ಲ. ಬಾ ಮೂರ್ಖ, ಮುಂದಾಗು, ಈಗಲೇ ಸಂಹರಿಸುವೆನು. ಪರಮೇಶ್ವರ, ಈಗಲಾದರೂ ಅನುಮತಿಯನ್ನು ಕೊಡು, ಈ ದುರುಳ ದಾನವನನ್ನು ಸಂಹರಿಸುವೆನು. ಪಾರ್ವತಿ, ಅಪರಾಧಗಳು ಮಿತಿಗಳನ್ನು ದಾಟುತ್ತಿರುವವು. ನೀನು ನಿನ್ನ ತ್ರಿಶೂಲದಿಂದ ಇವನನ್ನು ಒಡೆ, ನಾನು ನನ್ನ ಖಡ್ಗದಿಂದ ಇವನನ್ನು ಒಡೆದು ಕೆಡವುವೆನು. ಬಾರ ಮುಂದೆ ಸಾಗಿ, ಬಲ ಬಲ ಭ್ರಷ್ಟನೆ, ಬಾರ ಮುಂದೆ ಸಾಗಿ. ಬಲ ಬಲ ಭ್ರಷ್ಟನೆ, ಬಾರ ಮುಂದೆ ಸಾಗಿ, ಬಲ ಬಲ ಭ್ರಷ್ಟನೆ, ಬಾರ ಮುಂದೆ ಸಾಗಿ. ರಣದಲ್ಲಿ ವಧಿಸುವೆ ನಿನ್ನಯ ಶಿರವ, ರಣದಲ್ಲಿ ವಧಿಸುವೆ ನಿನ್ನಯ ಶಿರವ. ಬಲ ಬಲ ಭ್ರಷ್ಟನೆ, ಬಾರ ಮುಂದೆ ಸಾಗಿ, ರಣದಲ್ಲಿ ಕರೆಯುವೆ ಶಿರವ, ರಣದಲ್ಲಿ ಕರೆಯುವೆ ಶಿರವ. ಬಲ ಭ್ರಷ್ಟನೆ, ತೋರಲಿಲ್ಲ ಬಲವ. ಬಲ ಮುಚ್ಚ ಬಚ್ಚುವೆನು ನಿನ್ನ ನಾನು ಚಚ್ಚಿ, ಮುಚ್ಚ ಬಚ್ಚುವೆನು ನಿನ್ನ ನಾನು ಚಚ್ಚಿ. ಸ್ವಚ್ಛತೆಯಿಂದಲೇ ಎಚ್ಚರದಿಂದಿರು, ಸ್ವಚ್ಛತೆಯಿಂದಲೇ ಎಚ್ಚರದಿಂದಿರು. ಬಾಯಿ ಬಿಚ್ಚಿದರೆ ಕೊಚ್ಚುವೆ ನಿನ್ನ, ಬಾಯಿ ಬಿಚ್ಚಿದರೆ ಕೊಚ್ಚುವೆ ನಿನ್ನ. ಬಲ ಬಲ ಭ್ರಷ್ಟನೆ, ಬಾಳ ಮುಂದೆ ಸಾಗಿ. ಮುಚ್ಚ ಅರಿಯೇನು ನಿನ್ನ ಶಿರವ, ಮುಚ್ಚ ಅರಿಯೇನು ನಿನ್ನ ಶಿರವ. ಶ್ವೇತತೆಯಿಂದಲೇ ಎಚ್ಚರದಿಂದಿರು, ಶ್ವೇತತೆಯಿಂದಲೇ ಎಚ್ಚರದಿಂದಿರು. ಬಾಯಿ ಬಿಚ್ಚಿದರ ಕೊಚ್ಚುವನಿ ಬಲ ಭ್ರಷ್ಟನೆ, ತೋರಲಿಲ್ಲ ಬಲವ. ಬಲ ಬಲ ಭ್ರಷ್ಟನೆ, ತೋರಲಿಲ್ಲ ಬಲವ. ಏಳು ಕೋಟಿ ಚಾಂಗ್ಮಲೋ 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 7 ಕೋಟಿ ಚಾಂಗ್ಮಲೋ 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 7 ಕೋಟಿ ಚಾಂಗ್ಮಲೋ ಚಾಂಗ್ಮಲೋ ಚಾಂಗ್ಮಲೋ. ಪರಮೇಶ್ವರ, ನಾನು ಧನ್ಯನಾದೆ. ಮೃತ್ಯುಂಜಯ, ನೀನ್ಯಾರೆಂಬುದನ್ನು ಅರಿತುಕೊಂಡೆ. ನಾನಿನ್ನು ಹೋಗುವೆನು ಪರಮಾತ್ಮ. ನಾನು ಹೋಗುವ ಮುನ್ನ ನಾನು ಬೇಡಿದ ವರಗಳನ್ನು ದಯಪಾಲಿಸಬೇಕೆಂದು ಬೇಡಿಕೊಳ್ಳುವೆನೋ ಶಿವನೇ. ತಥಾಸ್ತು ಮಲ್ಲಾಸ್ತ್ರ, ಮೆಚ್ಚಿದರು ನಿನ್ನ ಶೂರತನಕ್ಕೆ. ನಿನ್ನ ಇಚ್ಛೆ ಏನಿರುವುದು ಕೇಳಿಕೊ, ಅನುಗ್ರಹಿಸುವೆನು. ಪರಮೇಶ್ವರ, ನೀನು ನನ್ನನ್ನು ಉದ್ಧರಿಸಿದ ಸವಿ ನೆನಪಿಗಾಗಿ ಈ ಕ್ಷೇತ್ರವು ಮಹಾಮೈಲಾರ ದುರ್ಗವೆಂಬ ಅಭಿಧಾನದಿಂದ ಪ್ರಸಿದ್ಧನಾಗಿ ಈ ಕ್ಷೇತ್ರದಲ್ಲಿ ನೀನು ಮಲ್ಲಾರಿ ಮೈಲಾರಲಿಂಗನೆಂಬ ಪುಣ್ಯನಾಮದಿಂದ ನೆಲೆಸಿ ಇದೇ ಮಾಘ ಬಹುಳ ಹುಣ್ಣಿಮೆ ಮೊದಲೊಂದು ಭಕ್ತರು ಯಾತ್ರಿಗಳಾಗಿ ಕೋಟಿಗಟ್ಟಲೆ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿ ಇಷ್ಟಾರ್ಥಗಳನ್ನು ಪಡೆದುಕೊಂಡು ಹೋಗುವಂತೆ ಅನುಗ್ರಹಿಸಬೇಕು. ಮತ್ತೊಂದು 7 ಕೋಟಿ ಮೈಲಾರಲಿಂಗನೆಂಬ ನಾಮದಿಂದ ನಿನ್ನನ್ನು ಭಕ್ತರು ಆರಾಧಿಸುವಂತಾಗಲಿ ಮಹಾದೇವ. ಮತ್ತೊಂದು 7 ಕೋಟಿ ನಾನು ಸದಾ ನಿನ್ನ ಪಾದ ಸನ್ನಿಧಿಯಲ್ಲಿ ಕೃಪೆ ಮಾಡುವಂತೆ ಬೇಡಿಕೊಳ್ಳುವೆನೋ ಶಿವನೇ. ತಥಾಸ್ತು ಭಕ್ತ ಶಿರೋಮಣಿ, ನಿನ್ನ ಅಭೀಷ್ಟೆಯಂತೆಯೇ ನಾನು ವರಗಳನ್ನು ಅನುಗ್ರಹಿಸುವೆನು. ನಿನಗಿನ್ನು ಯಾವ ಚಿಂತೆಯೂ ಬೇಡ, ನಿಶ್ಚಿಂತೆಯಿಂದ ನೀನು ಹೊರಡು. ಮತ್ತೊಂದು, ಭಕ್ತರು ನಿತ್ಯವೂ ನನ್ನನ್ನು ಆರಾಧಿಸಿ ಪೂಜಿಸಿದಂತೆ ನಿನ್ನನ್ನು ಸಹ ಆರಾಧಿಸಿ ಪೂಜಿಸುವರು. ಇದೋ ನನ್ನ ಶುಭಾಶೀರ್ವಾದಗಳು, ನೀನಿನ್ನು ಹೊರಡು. ಪರಮಾತ್ಮ, ನಾನು ಧನ್ಯನಾದೆ. ಇದೋ ನನ್ನ ಅಂತಿಮ ಪ್ರಣಾಮಗಳು. 7 ಕೋಟಿ ಚಾಂಗ್ಮಲೋ ಚಾಂಗ್ಮಲೋ ಚಾಂಗ್ಮಲೋ. ನಾರಾಯಣ ಪರಮೇಶ್ವರ, ನಾರಾಯಣ ಪರಮೇಶ್ವರ, ಇನ್ನು ಅಷ್ಟ ದಿಕ್ಪಾಲಕರಾದಿಯಾಗಿ ಸುರರನ್ನೆಲ್ಲ ಅವರವರ ಸ್ಥಾನಗಳಿಗೆ ಕಳುಹಿಸು. ಅವರು ಅವರವರ ಸ್ಥಾನಗಳಲ್ಲಿ ನಿರತರಾಗಲಿ. ಮತ್ತೆ ನಾನು ಇಲ್ಲಿಯೇ ನೆಲೆಸಿ ಲಿಂಗ ರೂಪದಲ್ಲಿ ಮಲ್ಲಾರಿ ಅಥವಾ ಮೈಲಾರ ಲಿಂಗನಾಗಿ ಬೆಳಗುತ್ತೇನೆ. ನೀನು ಸಹ ಮುತ್ತಿನಗಿರಿಗೆ ಅನತಿ ದೂರದಲ್ಲಿ ನೆಲೆಸಿ
ಭಕ್ತರ ಇಷ್ಟಾರ್ಥಗಳನ್ನು ಸಲ್ಲಿಸುತ್ತಿರು. ಮತ್ತೆ ನಿನಗೆ ಸಮೀಪದಲ್ಲಿಯೇ ಬ್ರಹ್ಮದೇವನು ಸಹ ನೆಲೆಸಲಿ. ಗಂಗೆಯು ಕೂಡ ಪಶ್ಚಿಮಾಭಿಮುಖದಿಂದ ಉತ್ತರಾಭಿಮುಖವಾಗಿ ಹರಿದು ಬೆಳಗಲಿ. ಆಯಿತು. ಅಜಾಹಾರಿ ಮುಖ್ಯಸ್ಥರೇ, ಸರ್ವರಿಗೂ ಮಂಗಳವಾಗಲೆಂದು ಹೇಳೋಣ. ನಮ್ಮ ಸ್ವಸ್ಥಾನಗಳಿಗೆ ತೆರಳೋಣ. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಮಲ್ಲರ ರಣರಂಗದಿ ಯುದ್ಧಕ್ಕೆಂದು ಧಾವಿಸಿದ ಮಾರ್ತಾಂಡ ಭೈರವನ ರೂಪ ತಳೆದ ಪರಶಿವ. ನೂರು ವಂದನೆ ನಿನ್ನ ಪಾದ ಕರ್ಪಣೆ, ನೂರು ವಂದನೆ ನಿನ್ನ ಪಾದ ಕರ್ಪಣೆ. ಮೈಲಾರ ಲಿಂಗನೇ ನಿನಗೆ ಭಕ್ತಿ ಅರ್ಪಣೆ, ಮೈಲಾರ ಲಿಂಗನೇ ನಿನಗೆ ಭಕ್ತಿ ಅರ್ಪಣೆ. ವಂದನೆ ಗಣಪತಿಗೆ ವಂದನೆ. ಮಣಿಮಲ್ಲಾಸುರರನ್ನು ಮಣಿಸಿದಂತ ಪರಶಿವ. ನೂರು ವಂದನೆ ನಿನ್ನ ಪಾದ ಕರ್ಪಣೆ, ನೂರು ನಿನಗೆ ಭಕ್ತಿ ಅರ್ಪಣೆ. ಮೈಲಾರ ಲಿಂಗನೇ ನಿನಗೆ ಭಕ್ತಿ ಅರ್ಪಣೆ, ಮೈಲಾರ ಲಿಂಗನೇ ನಿನಗೆ ಭಕ್ತಿ ಅರ್ಪಣೆ. ಮುಖಾಮುಖನೆ ಶಿರವರಿದ ಗಣಪತಿಗೆ ವಂದನೆ. ದುಷ್ಟನನ್ನು ಕೊಂದ ಷಣ್ಮುಖನೇ ವಂದನೆ. ಮುಖಾಮುಖನೆ ಶಿರವರಿದ ಗಣಪತಿಗೆ ವಂದನೆ. ಕುಂದಲೋಮ ದೈತ್ಯನ ದಂಡಿಸಿದ ಋಷಭನೆ, ದೈತ್ಯನ ದಂಡಿಸಿದ ಋಷಭನೆ, ದೈತ್ಯನ ದಂಡಿಸಿದ ಋಷಭನೆ. ನೂರು ವಂದನೆ ನಿನ್ನ ಪಾದ ಕರ್ಪಣೆ, ನೂರು ವಂದನೆ ನಿನ್ನ ಪಾದ ಕರ್ಪಣೆ. ಮೈಲಾರ ಲಿಂಗನೇ ನಿನಗೆ ಭಕ್ತಿ ಅರ್ಪಣೆ, ಮೈಲಾರ ಲಿಂಗನೇ ನಿನಗೆ ಭಕ್ತಿ ಅರ್ಪಣೆ. ಶ್ರೀ ಗುರು ರೇವಣ ಸಿದ್ದೇಶ್ವರ ಕುಂಭಪೋಷಿತ ನಾಟಕ ಮಂಡಳಿಗೆ, ಶ್ರೀ ಗುರು ರೇವಣ ಸಿದ್ದೇಶ್ವರ ಕುಂಭಪೋಷಿತ ನಾಟಕ ಮಂಡಳಿಗೆ, ಶ್ರೀ ಗುರು ರೇವಣ ಸಿದ್ದೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಗೆ, ಕನಕಾಯಿ ಗೆಳೆಯರ ಬಳಗಕ್ಕೆ, ಕನಕಾಯಿ ಗೆಳೆಯರ ಬಳಗಕ್ಕೆ ಶಾಂತಿ. ಹಲೋ, ಯಾರು ಹೋಗ್ಬಾರ್ದು, ಪಾತ್ರಧಾರ ಯಾರು ಹೋಗ್ಬಾರ್ದು. 5 ನಿಮಿಷ.